ಮೇಡಮ್ ಉಮಾಶ್ರೀ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಅಮ್ಮ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಕನ್ನಡ ನಾಡಿನ ಸಮಸ್ತ ಜನತೆಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯ. ಕನ್ನಡ ನಾಡಿನ ಜನತೆಯ ಆಶೀರ್ವಾದ. ಸೊ ದೀಪಾವಳಿ ಅಂದ ತಕ್ಷಣ ನಿಮಗೆ ಮೊದಲ ದೀಪಾವಳಿ ನಿಮ್ಮ ನೆನಪಿಗಿರುವಂಥದ್ದು ಯಾವುದು, ಹೇಗೆ? ಇಲ್ಲ ಅಮ್ಮ, ನಮಗೆ ಆ ನೆನಪುಗಳು ಇಲ್ಲ. ನಮ್ಮ ಮನೆಗಳಲ್ಲಿ ಸಂಭ್ರಮವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿದ್ದಂತಹ ಬದುಕು ನಮ್ಮದಾಗಿರಲಿಲ್ಲ, ನಮ್ಮ ತಂದೆ ತಾಯಿಯ ಕುಟುಂಬದಲ್ಲಿ. ಹಾಗಾಗಿ ಅತ್ಯಂತ ಕಡುಬಡತನದಲ್ಲಿದ್ದಂತಹ ಮಕ್ಕಳು ನಾವು. ಸೊ ಹಾಗಾಗಿ ಮಾಳ ಅಂತ ಹೇಳಿದ್ರೆ ಒಂದು ಸುಸುರು ಬತ್ತಿ ಒಂದು ಪ್ಯಾಕೆಟ್ ತಂದು ನಮ್ಮ ತಂದೆ ಕೊಟ್ಟು ಅದನ್ನು ಹಚ್ಚಿಸಿ ಕೊಟ್ಟು ಅದೊಂದೇ ನಮಗೆ ನೆನಪಿರ್ತಕ್ಕಂಥದ್ದು. ಸುಸುರು ಬತ್ತಿಗಳು ಕೊಡ್ತಿದ್ರು, ಪ್ಯಾಕೆಟ್ ತರ್ತಿದ್ರು ಅಷ್ಟೇ. ಅದಿಷ್ಟು ಬಿಟ್ಟರೆ ಇನ್ನು ಬಹಳ ಈಗಿನ ಕಾಲದ ಮಕ್ಕಳ ಥರ ಸಂಭ್ರಮ, ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಢಾಮ್ ಡೂಮ್ ಅಂಥೇಳಿ ಪಟಾಕಿಗಳು ಹೊಡೆಯೋದು, ಎಷ್ಟು ಸಾವಿರ ಹಣದ ಪಟಾಕಿಗಳನ್ನು ಕೊಡಿಸಿದ್ರೂ ಕೂಡ ಮಕ್ಕಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇರತಕ್ಕಂಥದ್ದು, ಈ ಥರದ ಪರಿಸ್ಥಿತಿ ನಮಗಿರಲಿಲ್ಲ.